I am also CEO. Hi guys, welcome back to the channel CEO Vlogs. ಎಲ್ಲರೂ ಹೇಗಿದ್ದಾರೆ? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಳ್ತೀನಿ. ಒಂದು ವಿಡಿಯೋ ಬಂದು ಊಬರ್ ಅಲ್ಲಿ ಕೆಲಸ ಮಾಡ್ತಿರೋ ಡ್ರೈವರ್ಸ್ಗೆ ಮತ್ತೆ ಇನ್ಸೆಂಟಿವ್ ವಿಡಿಯೋ ಆಗಿರುತ್ತೆ. ಸೊ ಸುಮಾರು ಜನ ಕೇಳ್ತಾ ಇರ್ಬೋದು, ಬೈಕೋತಾ ಇರ್ಬೋದು, ಇವನೇನು ಎಷ್ಟು ಸಲ ಇನ್ಸೆಂಟಿವ್ ವಿಡಿಯೋ ಆಗ್ತಾನೆ ಅಂತೇಳಿ. ಸೊ ಸುಮಾರು ಜನ ಡ್ರೈವರ್ಸ್ಗೆ ಎಷ್ಟೇ ವಿಡಿಯೋ ಮಾಡಿ ಹಾಕಿದ್ರು ಕೂಡ ನನ್ನ ವಿಡಿಯೋಸ್ ಸುಮಾರು ಜನ ನನ್ನ ಚಾನಲ್ ಆಗಿರ್ಬೋದು ಅಥವಾ ನನ್ನ ವಿಡಿಯೋಸ್ ಆಗಿರ್ಬೋದು, ಇನ್ನು ತುಂಬ ಜನ ಡ್ರೈವರ್ಸ್ಗೆ ಬೆಂಗಳೂರಲ್ಲಿ ಕ್ಯಾಬ್ ಓಡಿಸುವಂಥ ಡ್ರೈವರ್ಸ್ಗೆ, ಊಬರ್ ಮಾಡುವಂಥ ಡ್ರೈವರ್ಸ್ಗೆ ರೀಚ್ ಆಗಿಲ್ಲ ನನ್ನ ವೀಡಿಯೋಸ್ ಆಗಲಿ, ನನ್ನ ಚಾನಲ್ ಆಗಲಿ. ಸೊ ಅಂಥವ್ರಿಗೆ ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ. ಹೊಸದಾಗಿ ನನ್ನ ಚಾನಲ್ಗೆ ಮೆಂಬರ್ಸ್ಗಳು ಆ್ಯಡ್ ಆಗ್ತಿರೋದ್ರಿಂದ ಸೊ ಅವ್ರಿಗೆ ಇನ್ಫಾರ್ಮೇಷನ್ ಇರೋದಿಲ್ಲ. ಒಬ್ಬೊಬ್ರು ನೋಡಿರ್ತಾರೆ ಹಳೆ ವೀಡಿಯೋಸ್ನ, ಒಬ್ಬೊಬ್ಬರು ಹಳೆ ವೀಡಿಯೋಸ್ನ ನೋಡಿರೋದಿಲ್ಲ. ಸೊ ಅದಕ್ಕೋಸ್ಕರ ಅವ್ರಿಗಂತಾನೆ ಈ ಒಂದು ವಿಡಿಯೋ ಮಾಡ್ತಿರೋದು. ಮತ್ತು ಹಳೆಯೊಬ್ಬರು ಯಾರಾದರೂ ಇನ್ಸೆಂಟಿವ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ರೆ ನನ್ನ ವೀಡಿಯೋಸ್ ನೋಡಿ, ಸೊ ಅವ್ರಿಗೂ ಕೂಡ ಒಂದು ಇನ್ಸೆಂಟಿವ್ ಲಾಸ್ಟ್ ಟೈಮ್ ಏನು ವಿಡಿಯೋದಲ್ಲಿ ಮಾಡಿದ್ದೆ ಆ ಇನ್ಸೆಂಟಿವಲ್ಲಿ ಒಂದಷ್ಟು ಚೇಂಜಸ್ಗಳಾಗಿದ್ದಾವೆ. ಆ ಚೇಂಜಸ್ಗಳನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಸರಿ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ, ಆಯಿತಾ? ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ಸೊ ಸುಮಾರು ಜನ ಡ್ರೈವರ್ಸ್ ಏನಪ್ಪ ಅಂತ ಹೇಳಿದ್ರೆ ಊಬರಲ್ಲಿ ಬರೀ ಅರ್ನಿಂಗ್ಸ್ ಮಾತ್ರ ಸಿಗ್ತಾ ಇದೆ ಅಂತ ಅಂದ್ಕೊಂಡಿರ್ತಾರೆ ಸುಮಾರು ಜನ ಊಬರಲ್ಲಿ ಕೆಲಸ ಮಾಡುವಂಥ ಕ್ಯಾಬ್ ಡ್ರೈವರ್ಸ್ಗಳು. ಸೊ ಅಂಥವ್ರಿಗೆ ಏನಪ್ಪ ಹೇಳ್ತೀನಿ ಅಂತ ಹೇಳಿದ್ರೆ, ಹೌದು, ನೀವು ಊಬರಲ್ಲಿ ಡೈರೆಕ್ಟಾಗಿ ಕೆಲಸ ಮಾಡ್ತಿದ್ದೀರಾ, ಕ್ಯಾಬ್ ಓಡಿಸ್ತಾ ಇದ್ದೀರಾ ಅಂತಂದರೆ ಊಬರಲ್ಲಿ ಒಂದೊಂದು ಸಲ ಮಾತ್ರ ಇನ್ಸೆಂಟಿವ್ ಅನ್ನೋದನ್ನು ಏರ್ಪೋರ್ಟ್ ಟಿಪ್ಸ್ಗಳಿಗೆ ಮಾತ್ರ ಕೊಡ್ತಾರೆ. ಅದು ಬಿಟ್ಟರೆ ಡೈರೆಕ್ಟಾಗಿ ಯಾವುದೇ ಥರ ಇನ್ಸೆಂಟಿವ್ಸ್ ಕೊಡೋಲ್ಲ. ನೀವೇನು ಅರ್ನಿಂಗ್ಸ್ ಮಾಡ್ತೀರಾ ಟ್ರಿಪ್ಸಲ್ಲಿ, ಸೊ ಅದು ಮಾತ್ರ ನಿಮ್ಮದು ಅರ್ನಿಂಗ್ಸ್ ಆಗಿರುತ್ತೆ, ಆಯಿತಾ? ಆದರೆ ಇಂಡೈರೆಕ್ಟಾಗಿ ಊಬರ್ಗೆ ನೀವು ಏನು ಟ್ರಿಪ್ಸ್ ಮಾಡ್ತೀರಾ ಅದಕ್ಕೆ ಊಬರಿಂದ ಇಂಡೈರೆಕ್ಟಾಗಿ ಇನ್ಸೆಂಟಿವ್ ಸಿಗುತ್ತೆ, ಆಯಿತಾ? ಸೊ ಅದು ಯಾವ ರೀತಿ ಸಿಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನಿಮಗೆ ನೀವೇನಾದರೂ ಊಬರಲ್ಲಿ ಕೆಲಸ ಮಾಡಿಕೊಂಡು ಡ್ರೈವಿಂಗ್ ಮಾಡ್ತಾ ಇದ್ದೀರಾ, ಹಿಂಗೆ ಇನ್ಸೆಂಟಿವ್ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ, ಸೊ ಇನ್ಸೆಂಟಿವ್ ಅಟ್ಯಾಚ್ಮೆಂಟ್ ಮಾಡ್ಕೊಳ್ಬೇಕು ಅಂತ ಅಂದರೂ ಕೂಡ ನಾನು ಈ ವಿಡಿಯೋ ನೋಡಿ, ಈ ವಿಡಿಯೋದಲ್ಲಿ ನಿಮ್ದೊಂದು ಸ್ಕ್ರೀನಲ್ಲಿ ಒಂದು ನಂಬರ್ ಹಾಕಿರ್ತೀನಿ, ಕಾಣಿಸ್ತಿರ್ಬೋದು. ಈ ನಂಬರ್ಗೆ ನಿಮ್ಮದು ನಾನು ಹೇಳೋಂಥ ಡಾಕ್ಯುಮೆಂಟ್ಸ್ನ ಕಳಿಸ್ಕೊಡಿ, ಆಯಿತಾ? ಸೊ ಡಾಕ್ಯುಮೆಂಟ್ಸ್ನ ಏನೇನಪ್ಪ ಅಂತ ಡಾಕ್ಯುಮೆಂಟ್ಸ್ ಹೇಳ್ಬಿಡ್ತೀನಿ ಮುಂಚೆ ನಾನು ನಿಮಗೆ. ನಿಮ್ಮದು ಗಾಡಿದು ನಿಮ್ಮದು DL ಫೋಟೋ ಮತ್ತು RCದು ಫೋಟೋ ಮತ್ತು ನಿಮ್ಮದು ಪಾಸ್ಬುಕ್ಕು ಮತ್ತು ಊಬರ್ ರಿಜಿಸ್ಟ್ರು ಫೋನ್ ನಂಬರು, ಆಯಿತಾ? ಇಷ್ಟು ತಲೆಯಲ್ಲಿ ಇಟ್ಕೊಂಡು 4 ಬೇಕಾಗಿರೋದು, ಜಾಸ್ತಿ ಕಳ್ಸೋಕೆ ಹೋಗಬೇಡಿ. ಇಷ್ಟು ಏನೇನು ಬೇಕು ಅಂತ ಹೇಳಿದ್ರೆ DL ಮತ್ತು RC, ಪಾಸ್ಬುಕ್ದು ಫೋಟೋ ಮತ್ತು ಊಬರ್ ರಿಜಿಸ್ಟ್ರು ಫೋನ್ ನಂಬರು, ಇದನ್ನು ಕೆಳಗಡೆ ಕೊಟ್ಟಿರುವಂಥ ಸ್ಕ್ರೀನಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕಳಿಸಿ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ದಯವಿಟ್ಟು ಊಬರಲ್ಲಿ ಇನ್ಸೆಂಟಿವ್ ಅಟ್ಯಾಚ್ಮೆಂಟ್ ಮಾಡಿಸ್ಕೊಳ್ಬೇಕು ಅಂತ ಅಂದ್ಕೊಂಡಿರೋ ಹೊಸೊಬ್ಬರು ಯಾರು ಇದ್ದರೆ ದಯವಿಟ್ಟು ನೀವೇನೋ ಮಿನಿಮಮ್ ವಾರಕ್ಕೆ 50 ಟ್ರಿಪ್ ಮಾಡ್ತೀನಿ ಅಂತ ಅನ್ನೋರು, 50 ಜಾಸ್ತಿ ಮಾಡ್ತೀನಿ ಅನ್ನೋರು ಮಾತ್ರ ಅಟ್ಯಾಚ್ಮೆಂಟ್ ಮಾಡ್ಕೊಳ್ಳಿ. ಏನಕ್ಕೆ ಅಂತಂದರೆ ಸುಮ್ಮನೆ ಅಟ್ಯಾಚ್ಮೆಂಟ್ ಮಾಡಿಸ್ಕೊಂಡು ಬರೋ ಡ್ಯೂಟಿನೇ ಮಾಡ್ತಿಲ್ಲ, ಆಯಿತಾ? ಸೊ ಆ ಥರ ಆದರೆ ಸುಮ್ಮನೆ ಇನ್ಸೆಂಟಿವ್ ಮಾಡಿಸು ನಿಮಗೆ ಅದನ್ನು ಇನ್ಸೆಂಟಿವ್ನ ಯಾರು ಮಾತಾಡ್ಬಿಟ್ಟು ಊಬರ್ ಕಂಪ್ನಿಗೆ ಮಾತಾಡಿ ಯಾರು ಇನ್ಸೆಂಟಿವ್ ಪ್ಲಾನ್ ತಂದಿದ್ದಾರೆ, ಸೊ ಅವ್ರಿಗೂ ಪ್ರಾಬ್ಲಮ್ ಆಗುತ್ತೆ, ಬೇರೆ ಡ್ರೈವರ್ಸ್ಗಳಿಗೂ ಕೂಡ ಪ್ರಾಬ್ಲಮ್ ಆಗುತ್ತೆ ನೀವು ಡ್ಯೂಟಿ ಮಾಡಿಲ್ಲ ಅಂತಂದರೆ. ಸೊ ದಯವಿಟ್ಟು ಯಾರು ಮಿನಿಮಮ್ ವಾರಕ್ಕೆ 50 ಟ್ರಿಪ್ಪು, 50 ಜಾಸ್ತಿ ಆ ಥರ ಮಾಡೋರಿದ್ದರೆ ಮಾತ್ರ ಮಾಡ್ಕೊಳ್ಳಿ, ಆಯಿತಾ? ಆ ಥರ ಮಾಡಿದ್ರೆ ನಿಮಗೇನೆ ಇನ್ಸೆಂಟಿವ್ ಬರೋದು, ಇದರಲ್ಲಿ ಬೇರೆಯವ್ರಿಗೆ ಏನು ಸಿಗೋಲ್ಲ, ಆಯಿತಾ? ನೀವೇನು ಡ್ಯೂಟಿ ಮಾಡ್ತೀರಾ 50 ಮಾಡ್ತಿರೋ ವಾರಕ್ಕೆ 50 ಮಾಡಿದ್ರೆ ಇಷ್ಟೊಂದು ಇನ್ಸೆಂಟಿವ್ ಇರುತ್ತೆ, ಆ ಇನ್ಸೆಂಟಿವ್ ಅಮೌಂಟ್ ನಿಮಗೆ ಸಿಗೋದು, ಆಯಿತಾ? ಸೊ ಇಷ್ಟಾಯಿತು. ಇದಾದ್ಮೇಲಿಂದ ನೀವು ಡಾಕ್ಯುಮೆಂಟ್ಸ್ ಕಳಿಸ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನಿದೆ ಅನ್ನೋದನ್ನು ಈ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಇವಾಗ ಬಂದ್ಬಿಟ್ಟು ನಿಮಗೆ ಇನ್ಸೆಂಟಿವ್ ಸ್ಕೀಮ್ಸ್ ಏನೇನಿದೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ, ಆಯಿತಾ? ಸೊ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಮಾಡಿದ್ದೆ ಒಂದು ಸ್ಕೀಮ್ ಹೇಳಿದ್ದೆ, ಸೊ ಅದೇ ಸ್ಕೀಮ್ ಇದೆ. ಅದರಲ್ಲಿ ಒಂದೇ ಒಂದು ಪಾಯಿಂಟ್ ಮಾತ್ರ ಚೇಂಜಸ್ ಆಗಿದೆ, ಒಂದು ಪಾಯಿಂಟ್ ಮಾತ್ರ ಚೇಂಜಸ್ ಆಗಿದೆ, ಆಯಿತಾ? ಸೊ ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ, ನೋಡ್ಕೋಬೋದು ನೀವು. ನೀವೇನಾದರೂ ಊಬರಲ್ಲಿ ಕೆಲಸ ಮಾಡಿಕೊಂಡು ಈ ವಿಡಿಯೋ ನೋಡಿ ನಿಮ್ಮದು ಇನ್ಸೆಂಟಿವ್ ಪ್ಲ್ಯಾನ್ಗೆ ಅಟ್ಯಾಚ್ಮೆಂಟ್ ಮಾಡಿಸ್ಕೊಂಡಿದ್ರೆ ನಿಮ್ಮ ಒಂದು ಗಾಡಿನ ಅಂತ ಹೇಳಿದ್ರೆ, ನೀವು ಡ್ಯೂಟಿ ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಮಿನಿಮಮ್ ದಿನಕ್ಕೆ ಟ್ರಿಪ್ಸ್ ಮಾಡ್ತೀರಾ ಅಂದರೆ ನಿಮ್ಗೆ ಇದರಲ್ಲಿ 7 ಥರ ಇನ್ಕಮ್ ಬರುತ್ತೆ. ಸೊ 7 ಥರ ಇನ್ಕಮ್ ಯಾವ ಥರ ಅಂತ ಹೇಳಿದ್ರೆ, ಮೊದಲನೇದು ಡೈಲಿ ಇನ್ಸೆಂಟಿವ್ ಅಂತ ಇರುತ್ತೆ. ಡೈಲಿ ಇನ್ಸೆಂಟಿವ್ ಅಂತ ಹೇಳಿದ್ರೆ ನೀವು ಇವತ್ತೇನು ಮಾಡ್ತೀರಾ, ಎಷ್ಟು ಮಾಡ್ತೀರಾ ಅಷ್ಟಕ್ಕೆ ಅದು ಡೈಲಿ ಇನ್ಸೆಂಟಿವ್ ಸಿಗುತ್ತೆ. ಜೊತೆಗೆ ಪ್ಲಸ್ ನಿಮಗೆ ವೀಕ್ಲಿ ಇನ್ಸೆಂಟಿವ್ ಅಂತ ಸಿಗುತ್ತೆ, ಆಯಿತಾ? ಸೊ ಇದರಲ್ಲಿ ಫಸ್ಟ್ನೇದು ನಿಮಗೆ ಡೈಲಿ ಇನ್ಸೆಂಟಿವ್ ಏನೇನು ಸಿಗುತ್ತೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಡೈಲಿ ಇನ್ಸೆಂಟಿವ್ ಬಂದು ಸ್ಟಾರ್ಟಿಂಗ್ ಮಿನಿಮಮ್ ದಿನಕ್ಕೆ 8 ಟ್ರಿಪ್ ಮಾಡ್ತೀರಾ ಅನ್ನೋರಿಗೆ ಹೇಳ್ತೀನಿ. 8 ಟ್ರಿಪ್ ಮಾಡ್ತೀರಾ ದಿನಕ್ಕೆ ನೀವು ಅಂತಂದರೆ 8 ಟ್ರಿಪ್ ಮಾಡಿದ್ರೆ ನಿಮಗೆ 250 ರೂಪಾಯಿ ಇನ್ಸೆಂಟಿವ್ ಸಿಗುತ್ತೆ. ಡೈಲಿ ಇನ್ಸೆಂಟಿವ್ ಇದೆಲ್ಲ ಇವಾಗ ಹೇಳ್ತಿರೋದ್ರಲ್ಲಿ ಡೈಲಿ ಇನ್ಸೆಂಟಿವ್ಸ್, ಆಯಿತಾ? ಸೊ 10 ಟ್ರಿಪ್ ಮಾಡ್ತೀರಾ ದಿನಕ್ಕೆ ಅಂತಂದರೆ 350 ರೂಪಾಯಿ ಸಿಗುತ್ತೆ. 12 ಟ್ರಿಪ್ ಮಾಡ್ತೀರಾ ಅಂದರೆ 450 ರೂಪಾಯಿ ಸಿಗುತ್ತೆ. 16 ಮಾಡ್ತಿದ್ದೀರಾ ಅಂತಂದರೆ 750 ರೂಪಾಯಿ ಸಿಗುತ್ತೆ. ಇಲ್ಲ 20 ಟ್ರಿಪ್ ಮಾಡ್ತೀರಾ ದಿನಕ್ಕೆ ಅಂತ ಹೇಳಿದ್ರೆ 1100 ರೂಪಾಯಿ ಡೈಲಿ ಇನ್ಸೆಂಟಿವ್. ಇದೆಲ್ಲ ಡೈಲಿ ಇನ್ಸೆಂಟಿವ್, ಓಕೆನಾ? ಸೊ ಈ ಇನ್ಸೆಂಟಿವ್ ಎಲ್ಲ ನಿಮಗೆ ಯಾವುದೇ ಕಾರಣಕ್ಕೂ ಊಬರ್ ಅಪ್ಲಿಕೇಶನಲ್ಲಿ ಅಥವಾ ಊಬರ್ ವ್ಯಾಲೆಟಲ್ಲಿ
ಈ ಒಂದು ಇನ್ಸೆಂಟಿವ್ ಅಮೌಂಟ್ ಬರಲ್ಲ ಆಯಿತಾ. ನೀವು ಅಟ್ಯಾಚ್ಮೆಂಟ್ ಮಾಡ್ಕೊಳ್ಬೇಕಾದ್ರೆ ಏನೇನು ಡಾಕ್ಯುಮೆಂಟ್ಸ್ ಕಳ್ಸೋಕೆ ಹೇಳಿದ್ರೆ ಅದ್ರಲ್ಲಿ ನಿಮ್ಮ ಪಾಸ್ಬುಕ್ ಕಳಿಸಿರ್ತಾರಲ್ಲ, ಸೊ ಆ ಒಂದು ಪಾಸ್ಬುಕ್ಕಲ್ಲಿ ಯಾವ ಅಕೌಂಟ್ ನಂಬರ್ ಕೊಟ್ಟಿರ್ತೀರ ಸೊ ಆ ಅಕೌಂಟ್ಗೆ ನಿಮ್ಮ ಒಂದು ಅಮೌಂಟ್ ಅನ್ನೋದು ಬಂದು ಕ್ರೆಡಿಟ್ ಆಗುವಂಥದ್ದು ಆಯಿತಾ. ಸೊ ಇದೆಲ್ಲ ಬಂದು ಇವತ್ತು ಡ್ಯೂಟಿ ಮಾಡಿದ್ರೆ ಅಂತಂದರೆ ಇವತ್ತು ಮಾಡಿದರೆ ನಾಳೆ ಅಥವಾ ನಾಡಿದ್ದು ಒಂದು ದಿನ ಇಲ್ಲ 2 ದಿನ ಆದಮೇಲೆ ನಿಮ್ಮ ಅಮೌಂಟು ಅಕೌಂಟ್ಗೆ ಬರುತ್ತೆ. ಇನ್ಸೆಂಟಿವ್ ಅಮೌಂಟ್ ಡೈಲಿ ಇನ್ಸೆಂಟಿವ್ ಅಮೌಂಟು ಇಷ್ಟು ಡೈಲಿ ಇನ್ಸೆಂಟಿವ್ ಬಗ್ಗೆ ಆಯಿತು ಆಯಿತಾ. ಮತ್ತು ಇದ್ರ ಜೊತೆಗೆ ಇನ್ನೊಂದು ವೀಕ್ಲಿ ಇನ್ಸೆಂಟಿವ್ ಸಿಗುತ್ತೆ ಅಂತ ಹೇಳಿದ್ದೆ. ಸೊ ಅದರಲ್ಲಿ ಒಂದಷ್ಟು ಚೇಂಜಸ್ ಆಗಿದೆ. ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ವೀಕ್ಲಿ ಇನ್ಸೆಂಟಿವ್ ಬಂದುಬಿಟ್ಟು ಮಿನಿಮಮ್ 50 ಟಿಪ್ ಮಾಡಿದ್ರೆ 2,000 ರೂಪಾಯಿ ಸಿಗುತ್ತೆ ಅಂತ ಹೇಳಿದ್ದೆ. ಸೊ ಆದರೆ ಈ ಸಲ ನಿಮಗೆ 2,000 ರೂಪಾಯಿ ಸಿಗಲ್ಲ, 500 ರೂಪಾಯಿ ಕಡಿಮೆ ಆಗಿದೆ, 1,500 ರೂಪಾಯಿ ಸಿಗುತ್ತೆ 50 ಟಿಪ್ ಕಂಪ್ಲೀಟ್ ಮಾಡಿದ್ರೆ ಆಯಿತಾ. ಮತ್ತು 50ಗೆ ಜಾಸ್ತಿ ಮಾಡ್ತೀವಿ ಅಂದರೆ 75 ಟಿಪ್ ಮಾಡೋರ್ಗೂ ಇದೆ ಇನ್ಸೆಂಟಿವ್. ಸೊ ಅದು ನೀವೇನು ಅಟ್ಯಾಚ್ಮೆಂಟ್ ಮಾಡಿಕೊಂಡ್ರೆ ಯಾರು ಮಾಡ್ಕೊಳ್ಳೋ ಇಂಟ್ರೆಸ್ಟ್ ಇದ್ದರೆ ಮಾಡ್ಕೊಂಡ್ಮೇಲೆ ನಿಮಗೆ ಅಪ್ಡೇಟ್ ಸಿಗುತ್ತೆ. ನೀವು ಒಂದು ಗ್ರೂಪ್ ಆ್ಯಡ್ ಮಾಡಿದ್ರು ವಾಟ್ಸಪ್ ಗ್ರೂಪ್ಗೆ, ಆ ಗ್ರೂಪಲ್ಲಿ ನಿಮಗೆ ಅಪ್ಡೇಟ್ ಸಿಗುತ್ತೆ ಆಯಿತಾ. ಅದಕ್ಕಿಂತ ಜಾಸ್ತಿ ಮಾಡ್ತೀನಿ ಅನ್ನೋರು ಮಾಡಿದ್ರು ಅದಕ್ಕೂ ಎಕ್ಸ್ಟ್ರಾ ಸಿಗುತ್ತೆ ಇನ್ಸೆಂಟಿವ್, ಅದು ನಿಮಗೆ ಸಿಗುತ್ತೆ, ಅದು ಅಪ್ಡೇಟ್ ಸಿಗುತ್ತೆ ಆಯಿತಾ. ಸೊ ಇದೆಲ್ಲ ಆದಮೇಲೆ ನಿಮಗೆ ಪ್ಲಸ್ ಇದ್ರ ಜೊತೆಗೆ ಕಿಲೋಮೀಟ್ರಿಗೆ ಗ್ಯಾರಂಟಿ ಅಂದ್ಬಿಟ್ಟು ಕಿಲೋಮೀಟರ್ ಚಾರ್ಜಸ್ ಸೇರಿಸ್ಕೊಡ್ತಾರೆ. ಅದು ಯಾವಾಗ ಅಂತ ಹೇಳಿದ್ರೆ ನೀವು ಮಿನಿಮಮ್ ದಿನಕ್ಕೆ 12 ಟ್ರಿಪ್ಪು 12 ಅಥವಾ 16 ಇಲ್ಲ 20 ಆ ಥರ 12 ಟ್ರಿಪ್ಗಿಂತ ಜಾಸ್ತಿ ಮಾಡಿದಾಗ ಅರ್ನಿಂಗ್ಸ್ ಕಡಿಮೆ ಆಗಿದೆ ಅಂತ ಅಂದ್ಕೊಳ್ಳಿ ನಿಮಗೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ 12 ಟ್ರಿಪ್ಗಿಂತ ಜಾಸ್ತಿ ಮಾಡಿ 21 ರೂಪಾಯಿ, ನೆಕ್ಸ್ಟ್ 25 ರೂಪಾಯಿ ಆ ಥರ ನಿಮಗೆ ಕಿಲೋಮೀಟ್ರು ಚಾರ್ಜಸ್ನ ಸೇರಿಸಿ ಇನ್ಸೆಂಟಿವ್ ಸಿಗುತ್ತೆ. ಈ ಇನ್ಸೆಂಟಿವ್ ಜೊತೆಗೆ ನಿಮ್ಮ ಕಿಲೋಮೀಟ್ರಿಗೂ ಸೇರಿಸಿ ಕೊಡ್ತಾರೆ ಅಮೌಂಟನ್ನು ಆಯಿತಾ. ಸೊ ಇದೊಂದು ತಲೆ ಇಟ್ಕೊಳ್ಳಿ. ಮತ್ತು ಇವಾಗ ಒಂದು ಹೇಳ್ತೀನಿ, ಇದು ಎಲ್ಲಿವರೆಗೂ ಇರುತ್ತೆ ಅಂತ ಗೊತ್ತಿಲ್ಲ. ಏನಪ್ಪ ಅಂತ ಹೇಳಿದ್ರೆ ಶನಿವಾರ ಮತ್ತು ಭಾನುವಾರ ಮಾತ್ರ ಈ ಡೈಲಿ ಇನ್ಸೆಂಟಿವ್ ಏನು ಹೇಳಿದೆ ಅದರಲ್ಲಿ ಸ್ವಲ್ಪ ಚೇಂಜಸ್ ಇರುತ್ತೆ, ಅಂದರೆ ಸ್ವಲ್ಪ ಜಾಸ್ತಿ ಇರುತ್ತೆ ಶನಿವಾರ ಭಾನುವಾರ. ಇದು ಎಲ್ಲಿವರೆಗೂ ಇರುತ್ತೆ ಅಂತ ಗೊತ್ತಿಲ್ಲ ಇನ್ಸೆಂಟಿವ್ ಇದು. ಸೊ ಸದ್ಯಕ್ಕೆ ಇವಾಗ ನಡೀತಾ ಇದೆ ಇವಾಗ ಇದು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಮುಂದೆ ಚೇಂಜಸ್ ಆದರೂ ಆಗ್ಬೋದು ಆಯಿತಾ. ಸೊ ಶನಿವಾರ ಭಾನುವಾರ ಮಾತ್ರ ನಿಮಗೆ ಡೈಲಿ ಇನ್ಸೆಂಟಿವ್ ಅನ್ನೋದು 250 ರೂಪಾಯಿ ಈ ಜಾಗದಲ್ಲಿ 8 ಟ್ರಿಪ್ ಮಾಡಿದ್ರೆ 250 ರೂಪಾಯಿ ಈ ಜಾಗದಲ್ಲಿ 350 ರೂಪಾಯಿ ಸಿಗುತ್ತೆ. 10 ಟ್ರಿಪ್ಗೆ 350 ರೂಪಾಯಿ ಜಾಗದಲ್ಲಿ 500 ರೂಪಾಯಿ ಸಿಗುತ್ತೆ. 12 ಟ್ರಿಪ್ಗೆ 450 ರೂಪಾಯಿ ಈ ಜಾಗದಲ್ಲಿ 800 ರೂಪಾಯಿ ಸಿಗುತ್ತೆ. 14 ಟ್ರಿಪ್ಗೆ 750 ರೂಪಾಯಿ ಈ ಜಾಗದಲ್ಲಿ 1,500 ರೂಪಾಯಿ ಸಿಗುತ್ತೆ. 20 ಟ್ರಿಪ್ಗೆ 1,100 ರೂಪಾಯಿ ಈ ಜಾಗದಲ್ಲಿ ನಿಮಗೆ 1,500 ರೂಪಾಯಿ ಇನ್ಸೆಂಟಿವ್ ಸಿಗುತ್ತೆ. ಇದು ಶನಿವಾರ ಭಾನುವಾರ ಮತ್ತು ಡೈಲಿ ಇನ್ಸೆಂಟಿವ್ ಆಯಿತಾ. ಇದು ಎಲ್ಲಿವರೆಗೂ ಅಂತೂ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ, ಸದ್ಯಕ್ಕಿದೆ, ಮುಂದೆ ಚೇಂಜ್ ಆದರೂ ಆಗ್ಬೋದು ಆಯಿತಾ. ಸೊ ಇಷ್ಟು ಸ್ನೇಹಿತರೆ ಸ್ಕೀಮು, ಇನ್ಸೆಂಟಿವ್ ಸ್ಕೀಮು. ಇನ್ಯಾರು ಅಟ್ಯಾಚ್ಮೆಂಟ್ ಮಾಡ್ಕೊಂಡಿಲ್ಲ ಅಂತಂದರೆ ನೀವೇನು ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಅಟ್ಯಾಚ್ಮೆಂಟ್ ಮಾಡ್ಸೋಕ್ಕೆ ಅಂತ ಏನೂ ಇಲ್ಲ. ನಾನು ಕೆಳಗಡೆ ಕೊಟ್ಟಿರುವಂಥ ನಂಬರ್ಗೆ ಅಥವಾ ವಾಟ್ಸಪ್ ಡಿಸ್ಕ್ರಿಪ್ಷನಲ್ಲೂ ಕೂಡ ವಾಟ್ಸಪ್ ಗ್ರೂಪ್ ಲಿಂಕ್ ಇರುತ್ತೆ. ಸೊ ಅದರಲ್ಲೂ ಕೂಡ ನನ್ನ ನಂಬರ್ ಇರುತ್ತೆ. ಸೊ ಅದಕ್ಕೂ ಕೂಡ ಡಾಕ್ಯುಮೆಂಟ್ಸ್ ಕಳಿಸ್ಬೋದು. ಕಳಿಸಿದ್ರೆ ನಿಮಗೆ ಕಳಿಸ್ಬೇಕಿರೋ ಡಾಕ್ಯುಮೆಂಟ್ಸ್ ಬಂದು DL, RC, ಪಾಸ್ಬುಕ್ಕು, ಊಬರ್ ರಿಜಿಸ್ಟ್ರು, ಫೋನ್ ನಂಬರು ಇಷ್ಟು ಕಳಿಸ್ಬೇಕಾಗತ್ತೆ. ಕಳಿಸಿದ ಮೇಲೆ ಇದಕ್ಕೊಂದು ಮಿನಿಮಮ್ ಒಂದು ರೂಲ್ಸ್ ಇರುತ್ತೆ. ಅದು ಏನಪ್ಪ ಅಂತಂದರೆ ನೀವು ಈ ಲಾಸ್ಟ್ ಯಾವಾಗ ನಮ್ಮ ಡಾಕ್ಯುಮೆಂಟ್ಸ್ ಕಳಿಸ್ತೀರಾ ಅವಾಗಿನ ಲಾಸ್ಟ್ 4 ವಾರದಲ್ಲಿ ನಿಮ್ಗೆ ಟ್ರಿಪ್ಸ್ ಬಂದು ಕಡಿಮೆ ಇರಬೇಕು. ಎಷ್ಟು ಅಂದರೆ 150 ಟ್ರಿಪ್ಸ್ಗಿಂತ ಕಡಿಮೆ ಇರಬೇಕು. ಅಂಥವ್ರಿಗೆ ಮಾತ್ರ ಇನ್ಸೆಂಟಿವ್ ಪ್ಲಾನ್ ಅನ್ನೊಂದು ಅಟ್ಯಾಚ್ಮೆಂಟ್ ಮಾಡ್ಸೋದಕ್ಕಾಗೋದು ಆಯಿತಾ. 150ಕ್ಕಿಂತ ಕಡಿಮೆ ಇರಬೇಕು. ನೀವು ಯಾವಾಗ ನನ್ನ ಡಾಕ್ಯುಮೆಂಟ್ಸ್ ಕಳಿಸ್ತೀರಾ ಅವಾಗಿಂದ ಹಿಂದೆ 4 ವಾರದಲ್ಲಿ 150ಕ್ಕಿಂತ ಟ್ರಿಪ್ಸ್ ಕಡಿಮೆ ಇದ್ದರೆ ನಿಮ್ಮದು ಅಟ್ಯಾಚ್ಮೆಂಟ್ ಅನ್ನೋದು ಆಗುತ್ತೆ. ಅದು 150ಕ್ಕಿಂತ ಒಂದು ಜಾಸ್ತಿ ಇದ್ರೂ ಕೂಡ ಆಗಲ್ಲ ಆಯಿತಾ. ಸೊ ಡಾಕ್ಯುಮೆಂಟ್ಸ್ ಎಲ್ಲ ಕಳಿಸ್ತೀರಾ, ಕಳಿಸಿದ್ಮೇಲೆ ನಾನು ಕಂಪ್ನಿಗೆ ಅದನ್ನು ಡಾಕ್ಯುಮೆಂಟ್ಸ್ ಕಳಿಸ್ತೀವಿ ವೆಂಡರ್ಗೆ. ಸೊ ವೆಂಡರ್ ಅವರು ನಿಮಗೆ ಕಾಲ್ ಮಾಡ್ತಾರೆ. ಸೊ ಕಾಲ್ ಮಾಡಿದಾಗ ನಿಮ್ಗೊಂದು ನಿಮ್ಮ ನಂಬರ್ ಏನು ಕೊಟ್ಟಿರ್ತೀರ ಆ ನಂಬರ್ಗೆ ನಾರ್ಮಲ್ ಒಂದು ಲಿಂಕ್ ಕಳಿಸ್ತಾರೆ, ನಾರ್ಮಲ್ ಮೆಸೇಜ್ ಒಂದು ಲಿಂಕ್ ಕಳಿಸ್ತಾರೆ. ಆ ಲಿಂಕನ್ನು ಅವರು ವೆಂಡರ್ ಯಾವ ನಂಬರ್ ಕಾಲ್ ಮಾಡಿರ್ತಾರೆ ಅದೇ ನಂಬರ್ಗೆ ವಾಟ್ಸಪ್ಗೆ ನೀವು ಆ ಲಿಂಕನ್ನು ವಾಪಸ್ ಸೆಂಡ್ ಮಾಡ್ಬೇಕು ಅವ್ರಿಗೆ. ಸೊ ಅವ್ನು ತಿರ್ಗಾ ಕಾಲ್ ಮಾಡಿ ನಿಮ್ಗೊಂದು OTP ಕೇಳ್ತೀರಾ, ಆ OTPನ ಅವ್ರಿಗೆ ಹೇಳ್ಬೇಕಾಗುತ್ತೆ. ಈ OTP ಪ್ರೊಸೀಜರ್ ಏನಕ್ಕಪ್ಪ ಅಂತ ಹೇಳಿದ್ರೆ ನೀವು ಟ್ರಿಪ್ಸ್ ಎಷ್ಟು ಮಾಡಿದ್ದೀರಾ ಲಾಸ್ಟ್ 4 ವಾರದಲ್ಲಿ ಮತ್ತು ನಿಮ್ಮದು ನಿಮ್ಮದು ಅಕೌಂಟ್ ಯಾವ ಥರ ಇದೆ, ಏನು ತೊಂದರೆ ಇಲ್ವಾ ಅಂತ ಅನ್ನೋದನ್ನು ಚೆಕ್ ಮಾಡೋದಕ್ಕೋಸ್ಕರ ಈ ಒಂದು OTPನ ಕೇಳೋವಂಥದ್ದು ಆಯಿತಾ. ಸೊ ಇದರಿಂದ ಯಾವುದೇ ತೊಂದರೆ ಆಗಲ್ಲ, ನಿಮ್ಮ ID ಚೆನ್ನಾಗಿತ್ತು ಅಂತಂದರೆ. ಸೊ ಇಷ್ಟು ಪ್ರೊಸೀಜರು. ಸೊ ಯಾಕಂದ್ರೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಬೇಗ ಕೆಳಗಡೆ ಕೊಟ್ಟಿರುವಂಥ ನಂಬರು ಅಥವಾ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ಗ್ರೂಪಲ್ಲಿ ನಿಮ್ಮ ಡಾಕ್ಯುಮೆಂಟ್ಸನ್ನು ಕಳಿಸ್ಕೊಡಿ. ಆದಷ್ಟು ಬೇಗ ನಿಮ್ಮ ಇನ್ಸೆಂಟಿವ್ ಪ್ಲಾನ್ ಅಟ್ಯಾಚ್ಮೆಂಟ್ ಮಾಡಿಸ್ಕೊಳ್ಳಿ. ಸ್ನೇಹಿತರೆ, ಐ ಥಿಂಕ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಷನ್ ಕೊಡುವಂಥ ವಿಡಿಯೋ ಆಗುತ್ತೆ ಅಂತ ಅಂದ್ಕೊಳ್ತೀನಿ, ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ನೀವು ಆಲ್ರೆಡಿ ಅಟ್ಯಾಚ್ಮೆಂಟ್ ಮಾಡ್ಕೊಂಡಿದ್ರೆ ನಿಮ್ಮ ಸ್ನೇಹಿತರು ಏನು ಅಟ್ಯಾಚ್ಮೆಂಟ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಅವ್ರಿಗೂ ಒಂದು ವಿಡಿಯೋ ಲಿಂಕನ್ನು ಕಳಿಸಿ ಅವ್ರಿಗೂ ಕೂಡ ಯೂಸ್ಫುಲ್ ಆಗಲಿ, ಅಥವಾ ನೀವೇ ಕೂಡ ಇನ್ಫಾರ್ಮೇಷನ್ ಕೊಡ್ಬೋದು ನಿಮ್ಮ ಸ್ನೇಹಿತರಿಗೆ. ಮುಗಿಸ್ತೀನಿ ಸ್ನೇಹಿತರೆ, ಮತ್ತೊಂದು ವಿಡಿಯೋ ಸಿಗ್ತೀನಿ, ಅಲ್ಲಿ ಸಿಗೋಣ. ಟೇಕ್ ಕೇರ್, ಬೈ ಬೈ.